12. ಈಗ ಲವ್ ಮಾಡಿ ಸಾಯ್ತೀನಿ ಅನ್ನೋರಿಗೆ ಇದು ಒಂದು ಎಕ್ಸಾಂಪಲ್ ತರ ಇದೆ. ಸಿಂಪಲ್ ಆದಂತ ಸ್ಟೋರಿ, ಹೊಸದಾದ ಲವ್, ನ್ಯೂ ಸ್ಟೈಲ್ ಆಫ್ ಮೇಕಿಂಗ್, ಎಲ್ಲವೂ ಚೆನ್ನಾಗಿದೆ. 2 hours 30 minutes ಹೆಂಗ್ ಹೋಗುತ್ತೋ ಗೊತ್ತಾಗೋದಿಲ್ಲ. ಕ್ಲೈಮ್ಯಾಕ್ಸ್ ಎಮೋಷನಲ್ ಆಗಿದೆ. ಹುಡುಗಿ ತಂದೆ ಕ್ಯಾರೆಕ್ಟರ್ ನೋಡಿದ್ರೆ ಸಮಥಿಂಗ್ ಏನೋ ಇರ್ಬೇಕಿತ್ತು ಅನ್ಸುತ್ತೆ. ಅಂಡ್ ಮ್ಯೂಸಿಕ್ ಸಿಂಪಲ್ ಆಗಿ ಚೆನ್ನಾಗಿದೆ. ಇದರಲ್ಲಿ ತುಂಬಾ ಅಟ್ರಾಕ್ಟಿವ್ ಅನ್ಸೋದು ದ ವೇ ಈ ಪ್ರೆಸೆಂಟಿಂಗ್ ಸ್ಟೋರಿ ಅಂಡ್ ಹೀರೋ ಹೀರೋಯಿನ್ ಲುಕ್ಸ್. ಕ್ಲೈಮ್ಯಾಕ್ಸ್ ಅಲ್ಲಿ ಆ ಇನ್ಸಿಡೆಂಟ್ ನೋಡಿದ ಮೇಲೆ ಸೀನ್ ಹೊಸದಾಗಿ ಅನ್ಸ್ಲಿಲ್ಲ, ಆದ್ರೆ ಕೊನೆಯಲ್ಲಿ ಕ್ಯಾಲ್ಪೋ ತಗೊಂಡ ಡಿಸಿಷನ್ ಹಾಗೆ ಅನ್ಸುತ್ತೆ. ಬಟ್ ಚೇಂಜ್ ಮಾಡಿದ್ರು, ಚೆನ್ನಾಗಿತ್ತು. ಸಿಂಪಲ್ ಆಗಿ ಪ್ಲಾಟ್ ಹೇಳ್ತೀನಿ ಕೇಳಿ. ಫಾರಿನ್ ಹುಡುಗಿನ ಲವ್ ಮಾಡಿ ಅವಳನ್ನ ಮದ್ವಿ ಮಾಡ್ಕೊಂಡು ಅವಳ ಜೊತೆನೆ ಫಾರಿನ್ ಗೆ ಹೋಗೋದೇ ಅವನ ಡ್ರೀಮ್. ಅದನ್ನ ತುಂಬಿನ ನೋಡಿದ್ಮೇಲೆ ಡ್ರೀಮ್ ಬದಲಾಗುತ್ತೆ. ಅಲ್ಲಿಂದ ಕಥೆಯ ಸಾರಾಂಶ ಶುರುವಾಗುತ್ತೆ. ಮೇಕಿಂಗ್ ವೈಸ್ ಮ್ಯಾಜಿಕಲ್ ವರ್ಲ್ಡ್ ಕಾಣೋ ಹಾಗೆ ತೋರಿಸಿದ್ದಾರೆ. ಸಿನಿಮಾ ನೋಡ್ತಾ ಇದ್ರೆ ರನ್ನಿಂಗ್ ಟೈಮೇ ಗೊತ್ತಾಗಲ್ಲ. ಇದರಲ್ಲಿ ಒಂದೊಂದು ಎಮೋಷನ್ಗೆ ಒಂದೊಂದು ಕಲರ್ ಕೊಟ್ಟು ಟೈಟಲ್ ಆಗಿ ಪ್ರೆಸೆಂಟಿಂಗ್ ಮಾಡಿದ್ದು ಚೆನ್ನಾಗಿತ್ತು. ಇದಿಷ್ಟು ಇವತ್ತು ನಾನ್ ಮಾಡಿದ ರಿವ್ಯೂ. ಮತ್ತೊಂದು ಹೊಸ ಸಿನಿಮಾದ ಜೊತೆ ಸಿಗೋಣ. ಅಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ.